ವಕ್ಫ್ ವಿಚಾರವನ್ನ ಭಾರತೀಯ ಜನತಾ ಪಕ್ಷ ನಿಭಾಯಿಸಿದ ರೀತಿಯನ್ನ ಗಮನಿಸೋದಾದ್ರೆ ಬಿಜೆಪಿಗೆ ವೈಚಾರಿಕ ಸ್ಪಷ್ಟತೆ ಇಲ್ಲ, ನಾಯಕರಲ್ಲಿ ನೈತಿಕತೆ ಇಲ್ಲ ಅನ್ನೋದು ಎದ್ದು ಕಾಣಿಸುತ್ತೆ. ಪಕ್ಷಕ್ಕೊಂದು ರೀತಿನೂ ಇಲ್ಲ, ನೀತಿನೂ ಇಲ್ಲ ಅಂತ ಜನ ಆಡ್ಕೊಳ್ಳುವಂತಾಗಿದೆ. ನಮಸ್ಕಾರ, ನಾನು ಸ್ವಪ್ನ. ಕರ್ನಾಟಕದ 869 ಪ್ರಕರಣಗಳು ಸೇರಿದಂತೆ ದೇಶದ 58,929 ವಕ್ಫ್ ಆಸ್ತಿಗಳು ಒತ್ತುವರಿಯಾಗಿದ್ದಾವೆ ಅಂತ ಕೇಂದ್ರ ಸರ್ಕಾರ ಲೋಕಸಭೆಗೆ ಮಾಹಿತಿಯನ್ನ ನೀಡಿದೆ. ಕರ್ನಾಟಕ ವಕ್ಫ್ ಆಸ್ತಿಗಳ ಒತ್ತುವರಿ ತೆರವು ಮತ್ತು ಮರುವಶಕ್ಕೆ ಸಂಬಂಧಿಸಿದಂತೆ 2008ರಿಂದ 2024ರವರೆಗೆ ರಾಜ್ಯದಾದ್ಯಂತ ಒಟ್ಟು 3,519 ರೈತರು ಮತ್ತು ಭೂ ಮಾಲೀಕರಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಅದರಲ್ಲಿ ಅತಿ ಹೆಚ್ಚು 2,001 ನೋಟಿಸ್ಗಳನ್ನ ಬಿಜೆಪಿ ನೇತೃತ್ವದ ಸರ್ಕಾರದ ಅವಧಿಯಲ್ಲೇನೆ ನೀಡಲಾಗಿದೆ ಅಂತ ದಾಖಲೆಗಳು ಸತ್ಯನ ಸಾರಿ ಹೇಳ್ತಾ ಇದ್ದಾವೆ. ಭಾರತೀಯ ಜನತಾ ಪಕ್ಷ ನೇತೃತ್ವದ ಕೇಂದ್ರ ಸರ್ಕಾರನೇ ಮುಂದೆ ನಿಂತು ವಕ್ಫ್ ವಿಚಾರವಾಗಿ ಲೋಕಸಭೆಗೆ ಒತ್ತುವರಿ ಆಗಿರೋದು ನಿಜ ಅನ್ನೋ ಮಾಹಿತಿಯನ್ನ ನೀಡಿದೆ. ಸಾಲದು ಅಂತ ವಕ್ಫ್ ತಿದ್ದುಪಡಿ ಮಸೂದೆ ಪರಿಶೀಲನೆಗಾಗಿ ಜಂಟಿ ಸಂಸದೀಯ ಸಮಿತಿನ ರಚನೆ ಮಾಡಿದೆ. ಇನ್ನೊಂದು ವಿಚಾರ ಏನಂದ್ರೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ನೋಟಿಸ್ ಅನ್ನ ನೀಡಿದ್ದು ಬಿಜೆಪಿ ಆಡಳಿತ ಇದ್ದ ಅವಧಿಯಲ್ಲೇನೆ. ಬಿಜೆಪಿಯ ಬಗ್ಗೆ ಸಂಪೂರ್ಣ ಚಿತ್ರಣವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಸ್ನೇಹಿತರೆ, ಮಾಧ್ಯಮವೊಂದರ ಬಳಗ ಅಂದ್ರೆ ಅದನ್ನ ರೂಪಿಸೋ ತಂಡದ ಜೊತೆಗೆ ಅದರಲ್ಲಿ ಬರೆಯೋರು, ಮಾತನಾಡೋರು ಮತ್ತು ಓದುಗರು ಹಾಗೂ ಬೆಂಬಲಿಗರ ಬಳಗ ತಾನೆ. ಅದರಲ್ಲೂ eದಿನ.com ಕನ್ನಡ ಮಾಧ್ಯಮ ಲೋಕದಲ್ಲಿ ಮೇಲಿನೆಲ್ಲರನ್ನ ಜೊತೆಯಾಗಿಸ್ಕೊಂಡೇ ಸಾಕ್ತಾ ಇರೋ ಒಂದು ಪ್ರಯೋಗ. ಇದರ ಯಶಸ್ಸು ಮಿತಿ ತೀರ್ಮಾನ ಆಗೋದಕ್ಕೆ ಇನ್ನೂ ಕೆಲವಾದ್ರೂ ವರ್ಷಗಳು ಕಡಿಬೇಕು. ಆದರೆ ಇದು ಕಾಲದ ಕರೆಗೆ ಓಗೊಟ್ಟ ಎದೆಗಾರಿಕೆಯ ಪ್ರಯೋಗ. ಈ ಪ್ರಯೋಗದ 2ನೇ ವರ್ಷಾಚರಣೆಯ ಭಾಗವಾಗಿ ಇದೇ ನವೆಂಬರ್ 30ರಂದು ಅಂದ್ರೆ ನಾಳೆ ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಈ ದಿನ ಓದುಗರ ಸಮಾವೇಶ ನಡೀತಾ ಇದೆ. ಈ ಮಹತ್ವದ ಸಂದರ್ಭದಲ್ಲಿ ನೀವಿಲ್ದೇ ಇದ್ರೆ ಹೇಗೆ? ಕೊನೆ ಕ್ಷಣದ ಆಹ್ವಾನ ಅಂತ ಬೇಜಾರಾಗಬೇಡಿ, ದಯವಿಟ್ಟು ತಪ್ಪದೇ ಕಾರ್ಯಕ್ರಮಕ್ಕೆ ಬನ್ನಿ. ಈಗ ವಾಪಸ್ ಟಾಪಿಕ್ಗೆ ಬರೋಣ. ಇಷ್ಟೆಲ್ಲ ದೇಶದ ಜನರ ಕಣ್ಮುಂದೆ ನಡೀತಾ ಇದ್ರು ಬಿಜೆಪಿ ನಾಯಕರು ಬೀದಿಗಿಳಿದು ಹೋರಾಟ ಮಾಡ್ತಾರೆ ಅಂದ್ರೆ ಇವರು ಮನುಷ್ಯರ ಅನ್ನೋ ಪ್ರಶ್ನೆ ಮಾಡಬೇಕಾಗತ್ತೆ. ವಕ್ಫ್ ವಿಚಾರ ಸಾಮಾನ್ಯನಿಗೂ ಅರ್ಥವಾಗುವಂತಿದ್ರು ಮುಸ್ಲಿಮರ ಕಾರಣಕ್ಕಾಗಿ ಜನರ ನಡುವೆ ವಿಷ ಬಿತ್ತಿ ದ್ವೇಷ ಹರಡೋ ಬಿಜೆಪಿಗರನ್ನ ದುರಾತ್ಮರು ಅಂದ್ರೆ ತಪ್ಪಾಗುತ್ತಾ? ಹಾವೇರಿ ಬಿಜೆಪಿ ಸಂಸದ ಬಸವರಾಜ ಬೊಮ್ಮಾಯಿ ಬುಧವಾರ ಕೇಳಿರೋ ಪ್ರಶ್ನೆಗೆ ಲಿಖಿತ ಉತ್ತರವನ್ನ ನೀಡಿರೋ ಕೇಂದ್ರ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ಕಿರಣ್ ರಿಜಿಜು ಅವರು ಒತ್ತುವರಿ ಬಗ್ಗೆ ರಾಜ್ಯ ವಕ್ಫ್ ಮಂಡಳಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿವರೆಗೆ ಕ್ರಮ ಕೈಗೊಳ್ಳೋ ಅಧಿಕಾರ ಇದೆ. ಒತ್ತುವರಿ ಬಗ್ಗೆ ದೂರುಗಳು ಬಂದ್ರೆ ಕೇಂದ್ರ ಸರ್ಕಾರ ಅಗತ್ಯ ಕ್ರಮವನ್ನ ಕೈಗೊಳ್ಳುವಂತೆ ಸಂಬಂಧಿತ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನವನ್ನ ನೀಡುತ್ತೆ ಅಂತ ಹೇಳಿದ್ದಾರೆ. ಲೋಕಸಭೆಯಲ್ಲಿ ತಮ್ಮದೇ ಪಕ್ಷದ ಕೇಂದ್ರ ಸಚಿವರಿಂದ ಪಡೆದ ಉತ್ತರಕ್ಕೆ ಉಸಿರೆತ್ತದ ಬೊಮ್ಮಾಯಿ ಅವರು ತಾವೇ ಮುಖ್ಯಮಂತ್ರಿಗಳಾಗಿರುವಾಗ ಸಾವಿರಾರು ನೋಟಿಸ್ ಕೊಟ್ಟಿರೋ ದಾಖಲೆಗಳಿದ್ರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರ್ತಾರೆ. ಇದು ತಮ್ಮ ವ್ಯಕ್ತಿತ್ವಕ್ಕೆ ತಾವೇ ಮಸಿ ಬಳಿದುಕೊಂಡಂತಲ್ವಾ? ಇನ್ನು ಪಕ್ಷದ ಹಿರಿಯ ನಾಯಕ BS ಯಡಿಯೂರಪ್ಪ ಮತ್ತು ರಾಜ್ಯಾಧ್ಯಕ್ಷ BY ವಿಜೇಂದ್ರರ ವಿರುದ್ಧ ಇರೋ ಬಸವನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ಬಿಜೆಪಿಯ ಭಿನ್ನಮತೀಯರ ಗುಂಪು ಬೀದರ್ನಿಂದ ವಕ್ಫ್ ಹೋರಾಟವನ್ನು ಹಮ್ಮಿಕೊಂಡಿದೆ. ವಿಜಯೇಂದ್ರ ವಕ್ಫ್ ವಿರುದ್ಧ ಎಲ್ಲಿ ಹೋರಾಟ ಮಾಡಿದ್ದಾನೆ? ಯಾವ ಹಳ್ಳಿಗೆ ಹೋಗಿ ರೈತರ ಮನವಿನ ಸ್ವೀಕಾರ ಮಾಡಿದ್ದಾನೆ? ರಾತ್ರಿ ಆದ್ರೆ ಸಾಕು DK ಸಿದ್ದರಾಮಯ್ಯ ಮನೆಯಲ್ಲಿ ಇರ್ತಾನೆ ಅಂತ ಹೊಂದಾಣಿಕೆ ರಾಜಕಾರಣವನ್ನ ಬಿಡಿಸಿಟ್ಟಿದ್ದಾರೆ. ಇನ್ನು ಮುಂದುವರೆದು ಕಾಂಗ್ರೆಸ್ ಸರ್ಕಾರದ ದುರಾಡಳಿತದಿಂದ ಬೇಸತ್ತಿರೋ ಜನ ಮತ್ತೆ ಬಿಜೆಪಿಯನ್ನ ಅಧಿಕಾರಕ್ಕೆ ತರಲಿದ್ದು ನಮ್ಮ ತಂಡದವರೇ ಮುಖ್ಯಮಂತ್ರಿ ಆಗ್ಲಿದ್ದಾರೆ ಅನ್ನೋ ಭ್ರಮೆಯನ್ನ ಬಹಿರಂಗವಾಗಿಯೇ ಬಿಚ್ಚಿಟ್ಟಿದ್ದಾರೆ. ಇನ್ನು 3 ಚುನಾವಣೆಗಳಲ್ಲಿ ಹೀನಾಯವಾಗಿ ಸೋತಿರೋ ಸಂದರ್ಭದಲ್ಲೇನೆ ಸಾರ್ವಜನಿಕವಾಗಿ ಈ ರೀತಿಯ ಮಾತುಗಳನ್ನ ಆಡ್ತಾರೆ ಅಂದ್ರೆ ರಾಜಕಾರಣಿ ಅಂತ ಅಂದ್ಕೂಡ್ಲೆ ಜನ ಯಾಕೆ ಗೇಲಿ ಮಾಡ್ಕೊಂಡು ನಗ್ತಾರೆ ಅನ್ನೋದಕ್ಕೆ ಉತ್ತರ ಸಿಗುತ್ತೆ. ಇನ್ನು ಯತ್ನಾಳನ್ನು ಉಗ್ರ ಹೋರಾಟಗಾರನ ಮಾತಿಗೆ ವಿಚಲಿತರಾಗಿರೋ ಬಿಜೆಪಿಯ ಹಿರಿಯ ನಾಯಕ ಯಡಿಯೂರಪ್ಪ ಅವರು ಬಿಜೆಪಿಯಲ್ಲಿ ಒಡಕಿರೋದು ನಿಜ. ಕೆಲವರು ಒಡಕನ್ನ ಸೃಷ್ಟಿಸ್ತಾ ಇರೋ ವಿಚಾರ ಕೇಂದ್ರದ ನಾಯಕರ ಗಮನಕ್ಕೆ ಬಂದಿದೆ. ಯತ್ನಾಳ್ ಅವರು ಸ್ವಪ್ರತಿಷ್ಠೆಯಿಂದ ಹೋರಾಟ ಮಾಡ್ತಾ ಇರೋದು ಅವರಿಗೆ ಶೋಭೆ ತರೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಉಪಚುನಾವಣೆಯಲ್ಲಿ ಈ ರೀತಿ ಹಿನ್ನಡೆ ಆಗಬಹುದು ಅನ್ನೋದನ್ನ ಊಹಿಸಿರ್ಲಿಲ್ಲ. ಈ ಸೋಲಿಗೆ ವಿಜೇಂದ್ರ ಕಾರಣ ಅನ್ನೋ ಪ್ರಶ್ನೆ ಬರೋದಿಲ್ಲ ಅಂತ ಮಗನ ನಾಯಕತ್ವವನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಹೆಣಗಾಡಿದ್ದಾರೆ. ಅಂದ್ರೆ ಉಪಚುನಾವಣೆಯಲ್ಲಿ ಬಿಜೆಪಿಯನ್ನ ಸೋಲಿಸಿದ್ದು ಜನರಲ್ಲ, ಬಿಜೆಪಿ ನಾಯಕರು ಪಕ್ಷವನ್ನ ಸೋಲಿಸಿ ರಾಜ್ಯಾಧ್ಯಕ್ಷ ನಾಲಾಯಕ್ ಅನ್ನೋದನ್ನ ದೆಹಲಿ ನಾಯಕರಿಗೆ ತಿಳಿಸೋ ಇರಾದೆ ಇದ್ರ ಹಿಂದಿದೆ.
ಈ ಷಡ್ಯಂತ್ರದ ಹಿಂದೆ ಯಡಿಯೂರಪ್ಪ ಅವರನ್ನ ಕಂಡ್ರೆ ಆಗದಂತಹ RSS ನಾಯಕ BL ಸಂತೋಷರು ಕೂಡ ಇದ್ದಾರೆ. ಅವರ ಕುಮ್ಮಕ್ಕಿನಿಂದ ಬಿಜೆಪಿಯಲ್ಲಿ 108 ಗುಂಪುಗಳಾಗಿದ್ದಾವೆ. ಯಾವ ಗುಂಪು ಕೂಡ ಯಾರ ಮಾತನ್ನು ಕೇಳದಂತಾಗಿದೆ. ಇನ್ನು ಈ ಬಿಜೆಪಿಯಲ್ಲಿ ಶಿಸ್ತು ಅನ್ನೋದು ಅಟ್ಟ ಸೇರಿ ವರ್ಷಗಳೇ ಕಳೆದಿದ್ದಾವೆ. ಒಟ್ನಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಅರಾಜಕತೆ ಮನೆ ಮಾಡಿದೆ. ಮೋದಿಯಂತಹ ವರ್ಚಸ್ವಿ ನಾಯಕನಿದ್ರು ಆ ವರ್ಚಸ್ಸನ್ನ ಬಳಸಿಕೊಂಡು ಚುನಾವಣೆಯನ್ನ ಗೆಲ್ಲೋದಕ್ಕೆ ಆಗದ ಅಸಮರ್ಥರು, ಸ್ವಾರ್ಥಿಗಳು, ಭ್ರಷ್ಟರು, ಹೊಂದಾಣಿಕೆ ವೀರರು ಪಕ್ಷದಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ. ಗುಂಪುಗಾರಿಕೆ, ಭಿನ್ನಮತ, ಕಾಲೆಳೆದಾಟ ಮಿತಿ ಮೀರ್ ಹೋಗಿದೆ. ಇನ್ನು ವಕ್ಫ್ ವಿಚಾರವನ್ನ ಬಿಜೆಪಿ ನಿಭಾಯಿಸಿದ ರೀತಿಯನ್ನ ಗಮನಿಸಿದ್ರೆ ಬಿಜೆಪಿಗೆ ವೈಚಾರಿಕ ಸ್ಪಷ್ಟತೆ ಇಲ್ಲ, ನಾಯಕರಲ್ಲಿ ನೈತಿಕತೆ ಇಲ್ಲ ಅನ್ನೋದು ಎದ್ದು ಕಾಣಿಸುತ್ತೆ. ಪಕ್ಷಕ್ಕೊಂದು ರೀತಿನೂ ಇಲ್ಲ, ನೀತಿನೂ ಇಲ್ಲ ಅಂತ ಜನ ಆಡ್ಕೊಳ್ಳುವಂತಾಗಿದೆ. ದೇವರು ಧರ್ಮದ ವಿಚಾರದಲ್ಲಿ ಜನರನ್ನ ನಿರಂತರವಾಗಿ ವಂಚಿಸ್ತಾ ಇರೋದು, ತಪ್ಪು ದಾರಿಗೆಳೆಯೋದು, ಸಮಸ್ಯೆಯ ಸುಳಿಗೆ ಸಿಲುಕಿಸೋದು ಪಕ್ಷಕ್ಕೂ ಕೂಡ ತಿರುಗ್ ಬಾಣ ಆಗುತ್ತೆ. ಅಂತಹ ಸ್ಥಿತಿ ರಾಜ್ಯ ಬಿಜೆಪಿಗೂ ಕೂಡ ಒದಗಿ ಬಂದಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.